ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ CTET ಸಂಬಂಧಪಟ್ಟಂತೆ ಏನು ಸೈಕಾಲಜಿ ತರಗತಿಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಹಂತದಲ್ಲಿ ಇದು 5ನೇ ವಿಡಿಯೋ ಅಂತ ಹೇಳ್ಬೋದು. ಸೊ ನಿಮ್ಗೆ ಈಗ ಆಲ್ರೆಡಿ 2 ಚಾಪ್ಟರ್ಸನ್ನು ಮುಗಿಸ್ಕೊಟ್ಟಿದ್ದೀನಿ. ನಿಮಗೆ ಚಾಪ್ಟರ್ ವೈಸ್ನೇ ತರಗತಿಗಳು ಬರ್ತಾ ಇದ್ದೀನಿ. ಯಾವ ರೀತಿ ಸಿಲೆಬಸ್ ಇದೆಯಲ್ಲ, ಸಿಲೆಬಸ್ ಥರನೇ ನಾನು ಈ ಒಂದು ವಿಡಿಯೋಗಳನ್ನು ತೊಗೊಂಡು ಬರ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗುತ್ತೆ. ಅದರ್ವೈಸ್ ನಿಮಗೆ ವಿಡಿಯೋನೇ ಸಿಗೋದಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ TET ಯಾರೆಲ್ಲ ಪಾಸ್ ಆಗಿಲ್ವೋ CTET ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ನೀವು CTET ಪಾಸ್ ಆದರೆ ಏನಂದರೆ CET ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಾ. PSTR ಪೇಪರ್ 1 ಯಾರು ಬರಿತಾ ಇದ್ದೀರಲ್ವಾ, ಯಾಕಂದರೆ ನೋಟಿಫಿಕೇಷನ್ ಆಗ್ತಾ ಇದೆ. ಆಮೇಲೆ ನಿಮಗೆ TETನೂ ಬಿಡ್ತಾರೆ, CTETನೂ ಬಿಡ್ತಾರೆ. ಆದರೆ ಇವಾಗ ನಿಮಗೆ ಬೇಕಾಗಿರೋದು, ಯಾಕಂದರೆ ನೋಟಿಫಿಕೇಷನ್ ಆಗುತ್ತೆ, ಶಿಕ್ಷಕರ ನೇಮಕಾತಿ ಮಾಡ್ಕೋತಿದ್ದಾರೆ, ಮುಂದೆ ನಿಮಗೆ ಎಲ್ಲನೂ ಬಿಡ್ಬೋದು. ಆದರೆ ಇವಾಗ ನೀವು ಪಾಸ್ ಆಗೋದು ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿದೆ. ನಿಮ್ಗೆ ಆಲ್ರೆಡಿ ಎಲ್ಲನೂ ಗೊತ್ತಿರುತ್ತೆ. ಜಾಸ್ತಿ ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. 18ನೇ ತಾರೀಕು ಇನ್ನೂ ಲಾಸ್ಟ್ ಡೇಟ್ ಇದೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ವೋ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಅಂಥದ್ದೇನು ಹಾಡಿರಲ್ಲ, ಅದು ಮಾತ್ರ ನಿಮಗೆ ಭರವಸೆ ಕೊಡ್ತೀನಿ. ನಿಮಗೆ ಕ್ಲಾಸ್ಗಳು ಮಾಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ನಾನು ನಿಮಗೆ ಏನು ಅಂತಂದರೆ, ನೀವು ಇಲ್ಲ CTET ತುಂಬಾ ಹಾರ್ಡ್ ಆಗಿರುತ್ತೆ ಅನ್ನೋದನ್ನ ತಲೆಯಿಂದ ತೆಗೀರಿ. ಜಸ್ಟ್ ಅದು ಇಂಗ್ಲೀಷಲ್ಲಿರುತ್ತೆ ಅಥವಾ ಹಿಂದಿಯಲ್ಲಿರುತ್ತೆ. ಇವೆರಡೇ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು. ಕಾನ್ಸೆಪ್ಟ್ ಆಗಲಿ ಏನೇ ಇರಲಿ ಎಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್. ವೈಗೋಸ್ಕಿ ಅವರ ಒಂದು ಥಿಯರಿ ಇದೆ ಅಂತಂದರೆ ಅದೇ ಥಿಯರಿ ಇರುತ್ತೆ ಹೊರತು ಅದು ಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಹೋದ ತಕ್ಷಣ ಚೇಂಜ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ನೀವು ಓದಿದ್ರೆ ಸಾಕು, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಸರಿನಾ? ಸೊ ಆ ಒಂದು ನಿಟ್ಟಿನಲ್ಲಿ ತರಗತಿಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ. ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಒಳ್ಳೆ ಕಮೆಂಟ್ಗಳು ಹಾಕ್ತಿದ್ದೀರಾ. ನಿಮ್ಮೊಬ್ಬರಿಗೇ ನನಗೆ ಥ್ಯಾಂಕ್ಸ್, ಪ್ರತಿಯೊಂದಕ್ಕೂ ರಿಪ್ಲೈ ಮಾಡೋಕ್ಕಾಗಲ್ಲ ಅಂತ. ಸೊ ಈ ಒಂದು ವಿಡಿಯೋಲಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಮಾಡ್ತಿದ್ದೀರಾ ಮೇಡಮ್, ಸೂಪರ್ ಮೇಡಮ್ ಅಂತ ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಈ ಹಿಂದಿನ ತರಗತಿಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ನೋಡಿದ್ದೀವಿ, ಇನ್ಫ್ಲುಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ನ ನೋಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಸೋಷಲೈಸೇಷನ್ ಪ್ರೊಸೆಸ್ನ ನೋಡ್ತೀವಿ. ಒಂದು ಮಗುವಿನ ಬೆಳವಣಿಗೆಯಲ್ಲಿ ಸಾಮಾಜಿಕ ಒಂದು ಹೆಂಗಾಗುತ್ತೆ ಸಾಮಾಜಿಕ ಒಂದು ಅಂತಕ್ರಿಯೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಸೊ ನೋಡಿ ಸ್ನೇಹಿತರೆ, ಸೊ ಒಂದೊಂದೇ ನೋಡ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಯಾರಿಗೆ ಏನೇ ಒಂದು ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ತಿಳಿಸಿ, ಅದಕ್ಕೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಸೊ ಓಕೆ, ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೋಷಲೈಸೇಷನ್ ಪ್ರೊಸೆಸ್ ಅಂತ ಇದೆ. ಸೋಷಲೈಸೇಷನ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಚಿಲ್ಡ್ರನ್ ಆ್ಯಂಡ್ ಅಡಲ್ಟ್ಸ್ ಲರ್ನ್ ಫ್ರಮ್ ಅದರ್ಸ್. ಸಾಮಾಜಿಕರಣ ಅಂತ ನಾವೇನು ಕರಿತೀವಲ್ವ, ಈ ಸಾಮಾಜಿಕರಣ ಅಂತಕ್ಕಂಥದ್ದು ಎಲ್ಲಿಂದ ಆರಂಭ ಆಗುತ್ತೆ ಅಂತಕ್ಕಂದರೆ ಬೇರೆಯವರಿಂದ, ಅದರ್ಸ್. ಓಕೆನಾ? ಸೋಷಲೈಸೇಷನ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಚಿಲ್ಡ್ರನ್ ಆ್ಯಂಡ್ ಅಡಲ್ಟ್ಸ್ ಲರ್ನ್ ಫ್ರಮ್ ಅದರ್ಸ್. ಅದರ್ಸ್ ಅಂದರೆ ಯಾರು? ಇಲ್ಲಿ ಇಂದ ಕಲಿಯೋದಾಗಲಿ, ಸ್ನೇಹಿತರ ಜೊತೆಗೆ ಕಲಿಯೋದಾಗಲಿ, ನೆರೆಹೊರೆಯವರಿಂದ ಕಲಿಯೋದಾಗಲಿ, ಇದನ್ನು ನಾವು ಏನಂತ ಕರಿತೀವಿ? ಅದರ್ಸ್ ಅಂತ ಕರಿತೀವಿ. ಇವರೆಲ್ಲರಿಂದ ನಮಗೆ ಸೋಷಲೈಸೇಷನ್ ಆಗುತ್ತೆ ಅಲ್ವಾ? ಇವಾಗ ಮುಂದೆ ನೋಡ್ತಾ ಹೋಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಿ ಬಿಗಿನ್ ಲರ್ನಿಂಗ್ ಫ್ರಮ್ ಅದರ್ಸ್ ಡ್ಯೂರಿಂಗ್ ದ ಅರ್ಲಿ ಡೇಸ್ ಆಫ್ ಎ ಲೈಫ್ ಆ್ಯಂಡ್ ಒಂದು ನಿಮಿಷ, ಅದು ಪೆನ್ ಇದೆಲ್ಲ ಕಾಣಿಸ್ತಾ ಇಲ್ಲ. ಓಕೆ, ಮೋಸ್ಟ್ ಪೀಪಲ್ ಕಂಟಿನ್ಯೂ ದೇರ್ ಸೋಷಿಯಲ್ ಲರ್ನಿಂಗ್ ಆಲ್ ಥ್ರೂ ದ ಲೈಫ್. ಕೆಲವೊಬ್ಬರ ಹತ್ರ ಏನಾಗುತ್ತೆ ಅಂದರೆ ಈ ಸಾಮಾಜಿಕರಣ ಅಂತಕ್ಕಂಥದ್ದು ಡೆವಲಪ್ಮೆಂಟ್ ಥರ ಇಡೀ ಲೈಫ್ ಲಾಂಗ್ ನಡೀತಾನೇ ಇರುತ್ತೆ. ಸೋಷಲೈಸೇಷನಿಂದ ನಾವು ಸೋಷಲೈಸೇಷನಿಂದ ಅಂದರೆ ಸುತ್ತಮುತ್ತಲಿಂದ ಬೇಕಾದಷ್ಟನ್ನು ಕಲಿತೀವಿ. ಜಾಬ್ಗೋಸ್ಕರ ನಾವು ಕರ್ನಾಟಕನ ಬಿಟ್ಟು ಮಹಾರಾಷ್ಟ್ರಕ್ಕೆ ಹೋಗಿರ್ತೀವಿ. ಸೊ ಅಲ್ಲಿನ ಕಲ್ಚರ್ನ ಕಲಿತೀವಿ, ಅಲ್ಲಿನ ತಿಂಡಿ ತಿನಿಸುಗಳನ್ನ ಇಷ್ಟ ಮಾಡೋ ಪ್ರಯತ್ನ ಪಡ್ತೀವಿ, ಅಲ್ಲಿರ್ತಕ್ಕಂತಹ ಒಂದು ಸುತ್ತಮುತ್ತ ಇರತಕ್ಕಂತಹ ಎನ್ವೈರ್ಮೆಂಟ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಈ ರೀತಿ ಒಂದು ಸೋಷಲೈಸೇಷನ್ ಅಂತಕ್ಕಂಥದ್ದು, ಸೋಷಿಯಲ್ ಲರ್ನಿಂಗ್ ಏನಾಗಿರುತ್ತೆ ಅಂದರೆ ಥ್ರೂ ಆಫ್ ಲೈಫ್ ನಡೀತಾನೇ ಇರುತ್ತೆ ಅಲ್ವಾ? ನೋಡಿ, ಒಂದು ಮಗು LKGಗೆ ಪ್ರೀ KGಗೆ ಏನೇ ಅಡ್ಮಿಷನ್ ತಗೋತ್ತೆ, ಅದು ಒಂದು ಸೋಷಲೈಸೇಷನ್ ಬೇರೆಯೇ ಆಗುತ್ತೆ. ಮತ್ತು ಫಸ್ಟು 10th ಕಲಿತೆ, ಅಲ್ಲಿಂದ ಸೋಷಲೈಸೇಷನ್ ಬೇರೆಯೇ ಇರುತ್ತೆ. ಆಮೇಲೆ PUCಯಿಂದ ಸೋಷಲೈಸೇಷನ್ ಬೇರೆಯೇ ಇರುತ್ತೆ. ಈ ರೀತಿ ಓಕೆನಾ? ಸಾಮಾಜಿಕರಣ ಅಂತಕ್ಕಂಥದ್ದು ಕೇವಲ ಅದೊಂದು ವಿಶಾಲವಾದ ಅರ್ಥವನ್ನು ಕೊಡುತ್ತೆ, ಲೈಫ್ ಲಾಂಗ್ ನಡೀತಾನೆ ಇರುತ್ತೆ. ಸೋಷಲೈಸೇಷನ್ ಆಕರ್ ಥಾಟ್ ಔಟ್ our life, but some of most important socialization occur in a childhood. ಕೆಲವರ ಹತ್ರ ತುಂಬಾ ಸಾಮಾಜಿಕರಣ ಅಂತಕ್ಕಂಥದ್ದು ಮಗುವಲ್ಲಿದ್ದಾಗಲೇ ಆ ಗುಣಗಳು ಬೆಳೀತಾ ಹೋಗುತ್ತೆ.
ಕೆಲವೊಬ್ಬರ ಹತ್ರ ಅದು ಎಷ್ಟೇ ದೊಡ್ಡವರಾದರೂ ಕೂಡ ಅವ್ರ ಹತ್ರ ಸೋಷಲೈಸೇಷನೇ ಇರಲ್ಲ. ಫಾರ್ ಎಕ್ಸಾಂಪಲ್ ಹೇಗೆ ಇದನ್ನು ನಿಮಗೆ ತಿಳಿಸಿ ಹೇಳಬೇಕು ಅಂದರೆ ಸ್ನೇಹಿತರೆ, ಒಂದು ಮಗು ಇರುತ್ತೆ. ಸೊ ಅದು ಬೇಗ ಬೇರೆಯವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳುತ್ತೆ, ಅವ್ರ ಕನ್ಸರ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಏನಂತಂದರೆ ಬ್ಲೈಂಡ್ ಇರ್ತಕ್ಕಂತಹ ವ್ಯಕ್ತಿ ರೋಡಿಂದ ಪಾಸ್ ಆಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿಂದ ಒಂದು ಮಗು ಬರ್ತಾ ಇದೆ ಅಂತಂದರೆ, ಇವರಿಗೆ ಕಾಣಿಸಲ್ಲ, ನಾವು ಇವರಿಗೆ ರೋಡಿಂದ ಆಚೆ ಏನು ಮಾಡಬೇಕು, ದಾಟಕ್ಕೆ ಹೆಲ್ಪ್ ಮಾಡಬೇಕು ಅಂತ ಆ ಒಂದು ವ್ಯಕ್ತಿಯ ಕೈಯನ್ನು ಹಿಡಿದು ರೋಟನ್ನು ದಾಟಿಸಿ ಹೋಗ್ತಾರೆ. ಪುಟ್ಟ ಮಗು ಇರುತ್ತೆ ಅದಕ್ಕೆ, ಆದರೂ ಕೂಡ ಬೇಗನೆ ಸೋಷಲೈಸೇಷನ್ಗೆ ಒಳಗಾಗಿರುತ್ತೆ, ಆ ಕೆಲಸನ ಮಾಡುತ್ತೆ. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಷ್ಟೋ ಜನ ಇರ್ತಾರೆ, ಬಿಡಪ್ಪ ರೋಡ್ ಮೇಲೆ ಇಂಥವ್ರು ಎಷ್ಟೋ ಜನ ಬರ್ತಿರ್ತಾರೆ, ಎಲ್ಲರಿಗೂ ಕೈ ಹಿಡ್ಕೊಂಡು ದಾಟ್ಸೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಅವ್ರು ಅಷ್ಟೇ ನೋಡ್ತಾ ಕೂತಿರ್ತಾರೆ. ಅಥವಾ ಕೆಲಸ ಯಾರು ಮಾಡಿದ್ದಾರೋ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾ ಕೂತಿರ್ತಾರೆ. ಇತ್ತೀಚೆಗಂತೂ ವಿಡಿಯೋ ಮಾಡ್ತಾ ಏನು ಮಾಡ್ತಿದ್ದಾರೆ, ಇವ್ರು ಬೆಸ್ಟ್ ಕೆಲಸ ಮಾಡಿದ್ರು ಅಂತ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನೀವೇ ಹೋಗಿ ಹೆಲ್ಪ್ ಮಾಡ್ಬೋದಲ್ವಾ. ಸೊ ಈ ರೀತಿ ಸೋಷಲೈಸೇಷನ್ ಅಂತಕ್ಕಂಥದ್ದು ಕೆಲವೊಂದು ಸಲ ಕೆಲವೊಬ್ಬರ ಹತ್ರ ಬೇಗ ಬರುತ್ತೆ, ಕೆಲವೊಬ್ಬರ ಹತ್ರ ಲೇಟ್ ಮಾಡಿ ಬರುತ್ತೆ. ಸರಾಸರಿ ಒಂದು ಏಜ್ಗೆ ಸೋಷಲೈಸೇಷನ್ ಅಂದರೆ ನಾವು ಯಾವಾಗ ತಾರುಣ್ಯ ಅವಸ್ಥೆಗೆ ಬರ್ತೀವಲ್ವ, ಆ ಒಂದು ಅವಸ್ಥೆಯಲ್ಲಿ ಸೋಷಲೈಸೇಷನ್ ಉಂಟಾಗುತ್ತೆ ಅಂತ. ಹಾಗಾದರೆ ಈ ಸೋಷಲೈಸೇಷನ್ ಆಗೋಕ್ಕೆ ನಮಗೆ ಯಾವ ಒಂದು ಪಾತ್ರಗಳು ಅತಿ ಮುಖ್ಯವಾಗಿರುತ್ತೆ. ಏಜೆಂಟ್ಸ್ ಆಫ್ ಎ ಸೋಷಲೈಸೇಷನ್ ಅಂತ ಇದೆ ಅಲ್ವಾ. ಸೊ ವೆರಿ ಇಂಪಾರ್ಟೆಂಟಾಗಿ ಸೋಷಲೈಸೇಷನ್ ಆಗಬೇಕು ಅಂದರೆ ಫಸ್ಟು ಫ್ಯಾಮ್ಲಿ ಬರುತ್ತೆ ಸ್ನೇಹಿತರೆ. ಫ್ಯಾಮ್ಲಿಯಲ್ಲಿ ಏನಾಗುತ್ತೆ, ದಿಸ್ ಈಸ್ ಎ ನೋ ಮ್ಯಾಟರ್ ವೈ ಟು ಸ್ಟಾರ್ಟ್ ದೆನ್ ಟಾಕ್ ಅಬೌಟ್ ದ ರೋಲ್ ಆಫ್ ಫ್ಯಾಮ್ಲಿ ಇನ್ ಅವರ್ ಸೋಷಿಯಲ್ ಡೆವಲಪ್ಮೆಂಟ್. ನಿಮ್ಗೆ ಅನಿಸುತ್ತೆ ಈಗ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಸೋಷಿಯಲ್ ಅಂದಮೇಲೆ ಫ್ಯಾಮ್ಲಿ ಆಗಿ ಬರಬೇಕು. ಸೋಷಿಯಲ್ ಅಂತಂದರೆ ಹೊರಗಿಂತಾರೆ, ಶಾಲೆ ಆಗಿರ್ಬೋದು, ನಮ್ಮ ಪಿಯರ್, ನಮ್ಮ ಸ್ನೇಹಿತರಾಗಿರ್ಬೋದು, ಅಂದಮೇಲೆ ಕುಟುಂಬ ಯಾಕೆ ಬರುತ್ತೆ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಸ್ನೇಹಿತರೆ ಇಲ್ಲಿ ಡಿಟೇಲ್ ಆಗಿ ಓದ್ತಾ ಹೋಗಲ್ಲ ನಿಮಗೆ, ಜಸ್ಟ್ ನಾನು ನಿಮಗೆ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡಿಕೊಡ್ತೀನಿ, ಸರಿನಾ. ಸೋಷಲೈಸೇಷನ್ ಅಂದರೆ ನಿಮ್ಮ ತಂದೆ ತಾಯಿಗಳು ಯಾವ ರೀತಿ ಸೋಷಲೈಸ್ಡ್ ಆಗಿದ್ದಾರೋ ಅವರ ಗುಣಗಳೇ ನಿಮ್ಮ ಹತ್ರ ಬರುತ್ತೆ. ಹಾಗಾಗಿ ಕುಟುಂಬನೇ ಮೊದಲ ಪಾತ್ರವನ್ನು ವಹಿಸುತ್ತೆ ಸೋಷಲೈಸೇಷನಲ್ಲಿ ಅಲ್ವಾ. ನಿಮ್ಮ ಒಂದು ಫ್ಯಾಮ್ಲಿ ಸುತ್ತಮುತ್ತ ಇರೋ ಜೊತೆ ಯಾವ ರೀತಿ ಇದೆ, ಯಾವ ರೀತಿ ನಂಟನ್ನು ಹೊಂದಿದೆ, ಅದು ನಿಮಗೆ ಎಫೆಕ್ಟ್ ಆಗುತ್ತೆ, ಅಂದರೆ ಆ ಮಗುವಿನ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಫ್ಯಾಮ್ಲಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಇದಾಗುತ್ತೆ ನೋಡಿ. ಎ ಸಿಸ್ಟಮ್ ದಟ್ ಈಸ್ ಯೂಸ್ವಲಿ ಎ ರಿಫ್ಲೆಕ್ಷನ್ ಆಫ್ ದೇರ್ ಓನ್ ಸೋಷಿಯಲ್ ಸ್ಟೇಟಸ್, ರಿಲಿಜಿಯನ್ ಆ್ಯಂಡ್ ಎಥಿಕ್ ಅಂತ ಇದೆ ನೋಡಿ. ಏನು ನಮ್ಮದೇ ಒಂದು ಧರ್ಮ ಅಂತ ಇರುತ್ತೆ, ನಮ್ಮದೊಂದು ಸೋಷಿಯಲ್ ಸ್ಟೇಟಸ್ ಅಂತ ಇರುತ್ತೆ ಅಲ್ವಾ. ಸಮಾಜದಲ್ಲಿ ನಮ್ಮ ಫ್ಯಾಮ್ಲಿದು ಒಂದು ಪಾತ್ರ ಇರುತ್ತೆ. ಇವರು ಇಂಥವ್ರ ಮಗಳು ಅಂದರೆ ತುಂಬ ಒಳ್ಳೆ ಮಂತ್ರದಿಂದ ಬಂದಿದ್ದಾರೆ, ತುಂಬ ಒಳ್ಳೆ ಪರಂಪರೆಯಿಂದ ಬಂದಿದ್ದಾರೆ ಅವರು ಅಂತ ಹೇಳ್ತಾರಲ್ವಾ. ಸೊ ಇದು ಸೋಷಲೈಸೇಷನ್, ಆ ಫ್ಯಾಮ್ಲಿಯ ಒಂದು ಸೋಷಲೈಸೇಷನ್. ಇದು ಕೂಡ ಮಗುವಿನ ಬೆಳವಣಿಗೆಯ ಮೇಲೆ ಮತ್ತು ಕಲಿಕೆಯ ಮೇಲೆ ಏನಾಗುತ್ತೆ, ಪರಿಣಾಮ ಬೀರುತ್ತೆ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ, ಹುಷಾರಿಲ್ಲ ಆದರೂ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಈ ಸ್ಕೂಲ್ ಬರುತ್ತಲ್ವಾ. ಸೊ ಮಕ್ಕಳು ಮನೆಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಏನು 1ರಿಂದ 10ನೇ ತರಗತಿಯ ಮಕ್ಕಳಿರ್ತಾರೆ, ಇವರು ಮನೆಯಲ್ಲಿ ಇರೋದಕ್ಕಿಂತ ಜಾಸ್ತಿ ಸಮಯವನ್ನು ಶಾಲೆಯಲ್ಲೇ ಕಲಿತಾರೆ. ಹೌದಾ. 9 ಗಂಟೆಗೆ ಹೋದರೆ 5 ಗಂಟೆ ಅಂದರೆ ಅಲ್ಲಿಂದ ನಿಮಗೆ 7 ಅವರ್ಸ್ವರೆಗೂ ಆಗ್ಬೋದು ಅನ್ಕೋತೀನಿ. ಮೇ ಬಿ ಇಷ್ಟು ಅವರ್ಸು ಮಕ್ಕಳು ಏನು ಮಾಡ್ತಾರೆ, ಶಾಲೆಯಲ್ಲೇ ಕಳೀತಾರೆ. ಹಾಗಾಗಿ ಒಂದು ಮಗುವಿನ ಸೋಷಲೈಸೇಷನ್ಗೆ ಸ್ಕೂಲ್ ಅಂತಕ್ಕಂಥದ್ದು ತುಂಬಾ ಪರಿಣಾಮ ಬೀರ್ತಕ್ಕಂಥದ್ದು. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಏಜೆಂಟ್ ಆಫ್ ಚೈಲ್ಡ್ಹುಡ್ ಸೋಷಲೈಸೇಷನ್ ಈಸ್ ದ ಸ್ಕೂಲ್. ಓಕೆನಾ. Of course, the official purpose of a school is the transfer subject knowledge and teach life skills. ಮಗು ಒಂದು ಸಮಾಜದಲ್ಲಿ ಹೇಗಿರಬೇಕು ಅನ್ನೋದನ್ನು ಕಲಿಯೋದೇ ಎಲ್ಲಿ ಅಂದರೆ ಶಾಲೆಯಲ್ಲಿ. ಯಾವ ರೀತಿ ಬಿಹೇವ್ ಮಾಡಬೇಕು, ನಾವು ಯಾವ ರೀತಿ ಸ್ಕಿಲ್ಸ್ನ ಬಳಸ್ಕೋಬೇಕು, ಇದೆಲ್ಲವನ್ನು ಒಂದು ಆಫಿಷಿಯಲ್ ಪರ್ಪಸ್ ಅಂತಂದರೆ ಒಂದು ಆಫಿಷಿಯಲ್ ಆಗಿ ಎಲ್ಲಿ ಕಲಿತೀವಿ ನಾವು ಸೋಷಲೈಸೇಷನ್ ಅಂದರೆ ಶಾಲೆಯಲ್ಲಿ ಕಲಿತೀವಿ ಅಲ್ವಾ. ಸೊ ಶಾಲೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ರೋಲನ್ನು ಪ್ಲೇ ಮಾಡ್ತದೆ ಸೋಷಲೈಸೇಷನಲ್ಲಿ. ಡೋಂಟ್ ಜಸ್ಟ್ ಲರ್ನ್ ಫ್ರಮ್ ದ ಅಕಾಡೆಮಿಕ್ ಕರಿಕ್ಯುಲಮ್ ಪ್ರಿಪೇರ್ಡ್ ಬೈ ಎ ಟೀಚರ್ಸ್ ಆ್ಯಂಡ್ ಎ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್. ಬರೀ ನಾವು ಕರಿಕ್ಯುಲಮ್ನ ಆಗಲಿ ಅಥವಾ ಏನು ಅಕಾಡೆಮಿಕ್ ಇಯರ್ಲಿರ್ತಕ್ಕಂತಹ ಸಿಲೆಬಸ್ನ ಆಗಲಿ ಕಂಪ್ಲೀಟ್ ಮಾಡ್ದೇ ಆ ಮಗುವಿನ ಸೋಷಲೈಸೇಷನ್ಗೂ ಕೂಡ ನಾವೇನು ಮಾಡ್ತೀವಿ, ಪ್ರಾಮುಖ್ಯತೆಯನ್ನು ವಹಿಸ್ತೀವಿ. ಇನ್ ಎ ಸ್ಕೂಲ್ ವಿ ಆಲ್ಸೋ ಲರ್ನ್ ಎ ಸೋಷಿಯಲ್ ಸ್ಕಿಲ್ಸ್. ಕೇವಲ
ಪಠ್ಯಕ್ರಮದಲ್ಲಿ ಇರ್ತಕ್ಕಂಥದ್ದನ್ನೇ ಕಲಿಯೋದಲ್ಲ, ಎಲ್ಲವನ್ನ ಕಲಿತೀವಿ. ಈಗ ನೋಡಿ ಸ್ನೇಹಿತರೆ, ನೀವು ಒಂದು ಶಾಲೆಯಲ್ಲಿ ಒಂದು ಪ್ರೋಗ್ರಾಮ್ನ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಅಲ್ಲಿ ಯಾರು ತುಂಬ ಪ್ರಭಾವಿತ ವ್ಯಕ್ತಿಗಳಿರ್ತಾರೆ ಅವರನ್ನು ಪ್ರೋಗ್ರಾಮ್ಗೆ ಕರೀತಾರೆ ಅಲ್ವಾ. ನಿಮ್ಗೆ ಗೊತ್ತಿರುತ್ತೆ, ರಾಜಕಾರಣಿಗಳನ್ನು ಕರೀತಾರೆ ಅಥವಾ IAS IPS ಆಫೀಸರ್ಸ್ನ ಕರೀತಾರೆ ಅಲ್ವಾ. ಸೊ ಸಮಾಜದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿದವ್ರಿಗೆ ಕರೀತಾರೆ. ಯಾಕೆ ಕರೀತಾರೆ ಅಂದರೆ ಅವರ ಒಂದು ಮುಖಾಂತರ ನಿಮಗೆ ಜೀವನ ಹೆಂಗಿರುತ್ತೆ, ಅವ್ರು ಹೆಂಗೆ ಸಕ್ಸಸ್ ಆದರು, ನೀವು ಯಾವ ರೀತಿ ಸಮಾಜದಲ್ಲಿ ಬಿಹೇವ್ ಮಾಡಬೇಕು. ಐ ಆಮ್ ಸೋ ಸಾರಿ. ಸೊ ಈ ರೀತಿಯಾದಂತಹ ಎಲ್ಲ ವಿಚಾರಗಳು ನಿಮಗೆ ಗೊತ್ತಾಗಬೇಕು ಅಂದರೆ ಸುತ್ತಮುತ್ತ ಇರ್ತಕ್ಕಂತಹ ವ್ಯಕ್ತಿಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಅವ್ರು ಯಾವ ರೀತಿ ಸಕ್ಸಸ್ ಆದರು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಸ್ಕೂಲ್ ತುಂಬಾ ಇಂಪಾರ್ಟೆಂಟ್ ಆದಂಥ ಪ್ಲೇನ ಮಾಡುತ್ತೆ ಲೈಫಲ್ಲಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಪೀರ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಪೀರ್ಸು ಹೀಗೆ ಹೇಳ್ತಾರೆ ನೋಡಿ, ಸ್ನೇಹಿತರು ಇದ್ದಾಗೇ ಅವ್ರ ಫ್ರೆಂಡ್ಸಾ, ಅವನು ಹಾಗೆ ಇದ್ದಾನೆ ಇವನು ಹಾಗೆ ಇದ್ದಾನೆ ಅಂತ ಅಲ್ವಾ. ಸೊ ಹವೆವರ್ ಅವರ್ ಪೀರ್ ಆಲ್ಸೋ ಗಿವ್ ಅಸ್ ಎ ಚಾನ್ಸ್ ಟು ಡೆವಲಪ್ ಮೆನಿ ಆಫ್ ಸೋಷಿಯಲ್ ಸ್ಕಿಲ್ ವಿ ನೀಡ್ ಆ್ಯಸ್ ಅ ಅಡಲ್ಟ್. ನಾವು ಒಂದು ತಾರುಣ್ಯಾವಸ್ಥೆಯಲ್ಲಿ ಇದ್ದಾಗನೇ ನಮ್ಮ ಸ್ನೇಹಿತರ ಸಂಘ ಚೆಂದಾಗಿರಬೇಕು ಅಂತ ಹೇಳ್ತಾರೆ. ಸೊ ಒಂದು ಪರಿಮಳವಾದ ಸುಗಂಧ ಒಂದು ಹೂವು ಸುವಾಸನೆ ಬೀರಬೇಕು ಅಂತಂದರೆ ಸೊ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಬೇರೆ ಹೂಗಳಿದ್ರೆ ಈ ಒಂದು ಸುಗಂಧವಾದ ವಾಸನೆ ಬರೋದೇ ಇಲ್ಲ. ಒಂದೇ ಗಿಡ ಇತ್ತಂದರೆ ಅಲ್ವಾ. ತುಂಬ ಸಸ್ಯಗಳಿದ್ರೆ ಅದರದ್ದೇ ಜಾಸ್ತಿ ಬರುತ್ತೆ. ಹಾಗಾಗಿ ನಿಮ್ಮ ಗ್ರೂಪ್ ಇರುತ್ತಲ್ವಾ, ನಿಮ್ಮ ಗ್ರೂಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸ್ನ ಚಾಯ್ಸ್ ಮಾಡ್ಕೊಳ್ಳುವಾಗ ಚೆನ್ನಾಗಿ ಈ ಇಂಟೆಲಿಜೆಂಟ್ ಆಗಿರ್ತಕ್ಕಂಥವ್ರನ್ನ, ತುಂಬ ಒಳ್ಳೆ ಡೀಸೆಂಟ್ ಆಗಿರ್ತಕ್ಕಂಥವ್ರನ್ನ ಚಾಯ್ಸ್ ಮಾಡಿಕೊಂಡ್ರೆ ಮಗು ಕೂಡ ಅದೇ ರೀತಿ ಕಲಿಯುತ್ತೆ. ಸೊ ಪೀರ್ ಗ್ರೂಪು ಈ ಫ್ರೆಂಡ್ಸ್ ಗ್ರೂಪ್ ಅಂತ ಕರಿತೀವಲ್ಲ ನಾವು, ಸ್ನೇಹಿತರ ಗುಂಪು, ಇದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾದಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ ಫ್ರೆಂಡ್ಸ್, ನಿಮಗೆಲ್ಲನೂ ನಾನು ಬೈ ಲೈನ್ ಹೇಳ್ತಾ ಹೋಗಲ್ಲ, ಜಸ್ಟ್ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಅಷ್ಟು ಮಾಡಿಕೊಂಡ್ರೆ ಸಾಕು. ಈಗ ಇದ್ರ ಮೇಲೇ ಏನು ಪ್ರಶ್ನೆ ಕೇಳಿದ್ದಾರೆ ಅಂತ ನೆಕ್ಸ್ಟ್ ಕ್ಲಾಸ್ ನಿಮಗೆ ಇರುತ್ತೆ. ಓಕೆನಾ. ಇದು ಮುಗಿದ ತಕ್ಷಣವೇ ಈ ಸೋಷಿಯಲ್ ಪ್ರೊಸೆಸ್ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ ಅನ್ನೋದು ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ಕಾನ್ಸೆಪ್ಟ್ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಮಾಸ್ ಮೀಡಿಯಾ. ಇವಾಗಲಂತೂ ಸದ್ಯಕ್ಕೆ ಇದರದ್ದೇ ಒಂದು ಹಾವಳಿ ಅಂತ ಹೇಳ್ಬೋದು ಮಾಸ್ ಮೀಡಿಯಾ. ಸಣ್ಣ ಮಕ್ಕಳೆಲ್ಲ ಫ್ರೆಂಡ್ಸ್ ಗ್ರೂಪಿಗೆ ಹೋಗಲ್ಲ, ಆಟನೇ ಆಡೋದಿಲ್ಲ ಹೊರಗಡೆ ಹೋಗಿ. ಜಸ್ಟ್ ಅವ್ರು ಒಂದು ಮೊಬೈಲ್ ತೊಗೊಂಡ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಏನು ಕಲಿತಾರೋ ಅಲ್ಲಿಂದನೇ ಎಲ್ಲ ಕಲಿಯೋದು. ಇನ್ನು ಮುಂದೆ ಬರ್ತಕ್ಕಂಥದ್ದೆಲ್ಲ ಮಾಸ್ ಮೀಡಿಯಾದಿಂದನೇ ಅಲ್ವಾ. ಸೊ ಮಕ್ಕಳು ಸೋಷಲೈಸೇಷನ್ಗೆ ಆಗ್ತಾ ಇಲ್ಲ, ಯಾವ ರೀತಿ ಹೆಂಗೆ ಮಾತಾಡ್ಬೇಕಂತಲೇ ಗೊತ್ತಿಲ್ಲ. ಇದಕ್ಕೆಲ್ಲ ರೀಸನು ಈ ಮಾಸ್ ಮೀಡಿಯಾ. ದ ಲಾಸ್ಟ್ ಏಜೆಂಟ್ ಆಫ್ ಚೈಲ್ಡ್ಹುಡ್ ಸೋಷಲೈಸೇಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ಲೆಸನ್ ಈಸ್ ಮಾಸ್ ಮೀಡಿಯಾ, ವಿಚ್ ಇನ್ಕ್ಲೂಡ್ಸ್ ಟೆಲಿವಿಷನ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ರೇಡಿಯೋ ಇರ್ಬೋದು, ಮೂವೀಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಮತ್ತು ಮ್ಯಾಗ್ಝಿನ್ಸ್ ಇರ್ಬೋದು. ಜಸ್ಟ್ ಟು ನೇಮ್ ಅ ಫ್ಯೂ. ಓಕೆನಾ. ದಿಸ್ ಈಸ್ another ಏಜೆಂಟ್ ದಟ್ ದ ಪೇರೆಂಟ್ಸ್ ಆರ್ ಅಂಡರ್ಸ್ಟ್ಯಾಂಡ್ಲಿ ಕನ್ಸರ್ನ್ ಅಬೌಟ್ ಅಂತ. ಈಗಿನ ತಂದೆ ತಾಯಿಗಂತೂ ಈ ಮೊಬೈಲ್ ಎಲ್ಲದಕ್ಕಿಂತ ಮೊಬೈಲಿಂದನೇ ಭಯ. ನಾವು ಅವ್ರಿಗೆ ಕೊಡಲೇಬೇಕು, ಏನೇ ಇರಲಿ ಮೊಬೈಲ್ ಕೊಟ್ಟರೆ ಸುಮ್ಮನೆ ಆಗೋದವರು ಅಂಥ ಪರಿಸ್ಥಿತಿ ಬಂದು ಒದಗಿದೆ. ಸೊ ಹೊರಗಡೆ ಹೋಗಲ್ಲ, ನೆರೆಯವ್ರ ಜೊತೆ ಮಾತಾಡಲ್ಲ ಅಂದರೆ ಮಗು ಹೆಂಗೆ ಸೋಷಲೈಸೇಷನ್ ಆಗುತ್ತೆ? ಆ ಮೊಬೈಲಲ್ಲಿ ಏನು ನೋಡುತ್ತಲ್ವಾ ಅದರಿಂದನೇ ಕಲಿಯುತ್ತೆ ನೋಡಿ. ಏನೇ ಕಲಿತರೂ ಕೂಡ ಮೊಬೈಲಿಂದನೇ ಕಲಿಬೇಕದು. ಹೊರಗಡೆ ಬರಲ್ಲ, ದೇವಸ್ಥಾನಗಳಿಗೆ ಹೋಗಲ್ಲ, ಅಲ್ಲಿರ್ತಕ್ಕಂಥ ಕಲ್ಚರ್ನ ನೋಡಲ್ಲ ಇವರು, ಓನ್ಲಿ ಟೆಲಿವಿಷನಲ್ಲಿ. ಸೊ ಈ ಸ್ನೇಹಿತರೆ ಮೊಬೈಲಲ್ಲಿ ಏನು ನೋಡ್ತಾರೆ, ರೀಲ್ಸ್ ನೋಡ್ತಾರೆ. ರೀಲ್ಸಲ್ಲಿ ಏನು ನೋಡ್ತಾರೆ, ಜಸ್ಟ್ ಬರೀ ತಮಾಷೆ ಮಾಡೋದು, ಕಾಲು ಇಳೋದು, ಈ ರೀತಿ ನೋಡ್ತಾರೆ. ಹೀಗಾದರೆ ಮುಂದೆ ನಮ್ಮ ಸಮಾಜದ ಪರಿಸ್ಥಿತಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಈಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿ ಜಸ್ಟ್ ಪ್ರೆಸೆಂಟು ಮಾಸ್ ಮೀಡಿಯಾ ಮಕ್ಕಳ ವಿಕಾಸದ ಮೇಲೆ, ಮಕ್ಕಳ ಲರ್ನಿಂಗ್ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಇದು ನೋಡಿ ಮಾಸ್ ಮೀಡಿಯಾ ಬಗ್ಗೆ ಹೇಳ್ಕೊಟ್ಟೆ ನಿಮಗೆ. ಪೂರ್ತಿ ಓದಬೇಕಾದ ಅವಶ್ಯಕತೆ ಇಲ್ಲ, ಮೇಜರಾಗಿ ನೋಡ್ತಾ ಹೋಗಿ. ನಿಮಗೆ ಅಷ್ಟು ಓದಿದ್ರೂ ಅಷ್ಟೇ ಇರೋದಲ್ಲಿ, ಮತ್ತು ಬೇರೆ ಏನಿಲ್ಲ ಸ್ನೇಹಿತರೆ. ಇದು ಇವತ್ತಿನ ತರಗತಿಯಾಗಿತ್ತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡ್ತಾ ಹೋಗಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ನೆಕ್ಸ್ಟ್ ತರಗತಿಯಲ್ಲಿ ನಿಮಗೆ MCQ ಇರುತ್ತೆ. ಎಲ್ಲರೂ MCQಗೆ ರೆಡಿಯಾಗಿ ಬನ್ನಿ. ಮತ್ತು ಈ ಒಂದು ತರಗತಿಗಳ ಮುಗಿದ ಮೇಲೆ ಇದರ PDF ನಾನು ನಿಮ್ಗೆ ಹಾಕ್ತೀನಿ.
ಓಕೆನಾ. ಇಡೀ ನೋಟ್ಸ್ನ ನಿಮಗೆ PDF ನಾನು ಹಾಕ್ತೀನಿ. ಆವಾಗ ನಿಮಗೆ ಓದ್ಕೊಳ್ಳೋಕ್ಕೆ ಇನ್ನೂ ಈಸಿ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.